ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನದ ಪ್ರಮುಖವಾದ ಅಪ್ಡೇಟ್ ಎಂದರೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಾ ಬೋರ್ಡ್ ಎಂದರೆ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿಯು ಒಂದು ಪಬ್ಲಿಕ್ ನೋಟಿಸನ್ನು, ಸಾರ್ವಜನಿಕ ಸೂಚನೆಯನ್ನು ನೀಡಿದೆ. ಅದೇನೆಂದರೆ CTET ಪರೀಕ್ಷೆಯ ದಿನಾಂಕ ಮತ್ತು ಪರೀಕ್ಷೆಯ ವಿಷಯಗಳು, ಸಮಯ, ಯಾವ ಒಂದು ಅವಧಿಯಲ್ಲಿ ಇದೆ ಎನ್ನುವುದರ ಬಗ್ಗೆ ಒಂದು ಸಾರ್ವಜನಿಕ ಸೂಚನೆಯನ್ನು ನೀಡಿದೆ. ಅದೇನೆಂದು ನೋಡೋಣ. It was notified via public notice number CBSE CTET February 2026 E150092 IB dated 25/11/2025 that the 21st edition of CTET examination will be conducted on 8th February 2026 Sunday. ಅಂದರೆ 25/11/2025 ಹೊರಡಿಸಿದ ಸಾರ್ವಜನಿಕ ಸೂಚನೆ ಸಂಖ್ಯೆ CBSE CTET ಫೆಬ್ರವರಿ 2026 E150092 IB ಪ್ರಕಾರ CTET ಪರೀಕ್ಷೆಯನ್ನು 21ನೇ ಆವೃತ್ತಿಯ 8 ಫೆಬ್ರವರಿ 2026 ಸಂಡೇ ಅಂದರೆ ಭಾನುವಾರ ನಡೆಸಬೇಕು ಎಂದು ತಿಳಿಸಲಾಗಿತ್ತು. ಆದರೆ ನೌ ಡ್ಯೂ ಟು ಲಾರ್ಜ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ರಿಸೀವ್ಡ್ ಫ್ರಮ್ ದ ಕ್ಯಾಂಡಿಡೇಟ್ಸ್ ಇಟ್ ವಾಸ್ ಬೀನ್ ಡಿಸೈಡೆಡ್ ಟು ಕಂಡಕ್ಟ್ ದ CTET ಎಕ್ಸಾಮಿನೇಷನ್ ಆನ್ 7th and 8th February 2026 Saturday and Sunday in 140 cities at over the country. ಆದರೆ ಲಾರ್ಜ್ ನಂಬರ್ ಆಫ್ ಅಪ್ಲಿಕೇಶನ್ ರಿಸೀವ್ಡ್ ಫ್ರಮ್ ದ ಕ್ಯಾಂಡಿಡೇಟ್ಸ್ ಅಂದರೆ ಅಭ್ಯರ್ಥಿಗಳಿಂದ ಬಂದಿರುವಂಥ ಹೆಚ್ಚಿನ ಸಂಖ್ಯೆಯ ಅರ್ಜಿಗಳನ್ನು ಗಮನದಲ್ಲಿಟ್ಟುಕೊಂಡು CTET ಪರೀಕ್ಷೆಯನ್ನು 7th and 8th ಅಂದರೆ ಫೆಬ್ರವರಿ 7 ಮತ್ತು 8ನೇ ತಾರೀಕು ಆದ ಸಾಟರ್ಡೆ ಅಂದರೆ ಶನಿವಾರ, ಸಂಡೇ ಅಂದರೆ ಭಾನುವಾರ, ಶನಿವಾರ ಮತ್ತು ಭಾನುವಾರ ದೇಶದಾದ್ಯಂತ ಅಂದರೆ 140 ಸಿಟೀಸ್ 140 ನಗರಗಳಲ್ಲಿ ದೇಶದಾದ್ಯಂತ ಈ ಒಂದು ಪರೀಕ್ಷೆಯನ್ನು ನಡೆಸಲು ತೀರ್ಮಾನಿಸಿದೆ. ನೆಕ್ಸ್ಟ್, ದ ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ಇನ್ಫಾರ್ಮ್ಡ್ ದಟ್ ದ ಶೆಡ್ಯೂಲ್ಸ್ ಆಫ್ ಎಕ್ಸಾಮಿನೇಷನ್ ಆನ್ ಬೋತ್ ದ ಡೇಸ್ ವಿತ್ ಬಿ ಆಸ್ ಬಿಲೋ. ಸೊ ಇಲ್ಲಿ ಕೆಳಗಡೆ 2 ದಿನಗಳ ಪರೀಕ್ಷೆಯ ಒಂದು ವೇಳಾಪಟ್ಟಿಯನ್ನು ಇಲ್ಲಿ ನೀಡಿದ್ದಾರೆ. ಡೇಟ್ ಆಫ್ ಎಕ್ಸಾಮಿನೇಷನ್ 7th. ಸೊ ಇಲ್ಲಿ ಮಂತು 1 ಅಂತ ಇದೆ. ಸೊ ಇದು 2 ಆಗಬೇಕು. ಅಂದರೆ 7th ಅಂದರೆ 7 ಮತ್ತು ಫೆಬ್ರವರಿ 2026 8 ಮತ್ತು 2 ಫೆಬ್ರವರಿ 2026ರಲ್ಲಿ ಇದು ಎಕ್ಸಾಮ್ ಆಗಬೇಕು. ಸೊ ಇಲ್ಲಿ ಮಂತ್ 1 ಅಂತ ಇದೆ, ಇದು 2 ಅಂತ ಅಂದ್ಕೊಳ್ಳಿ, ಫೆಬ್ರವರಿ 2. ಸೊ ಇಲ್ಲಿ 7ನೇ ತಾರೀಕು 7/1/2026 ಪೇಪರ್ ಸೆಕೆಂಡ್. ಟೈಮಿಂಗ್ಸು 9:30ರಿಂದ 12 ಗಂಟೆ. ಸೊ 2.5 ಗಂಟೆ ಸಮಯ ಇರುತ್ತೆ ಪರೀಕ್ಷೆ ಬರೆಯಲು. ನೆಕ್ಸ್ಟು ಮಾರ್ನಿಂಗ್ ಸೆಕೆಂಡ್ ಪೇಪರ್ 9:30ರಿಂದ 12 ಗಂಟೆ. ನೆಕ್ಸ್ಟು ಅದೇ ದಿನ ಇದೆ 7ನೇ ತಾರೀಕು ಪೇಪರ್ ಫಸ್ಟು 2:30ರಿಂದ 5 ಗಂಟೆಗೆ ಒಂದು ಫಸ್ಟ್ ಪೇಪರ್ ನಡೆಯುತ್ತೆ. ನೆಕ್ಸ್ಟ್ ಡೇ ಅಂದರೆ ಭಾನುವಾರ 8ನೇ ತಾರೀಕು ಸೆಕೆಂಡ್ ಪೇಪರು 9:30ರಿಂದ ಸೇಮ್ 12 ಗಂಟೆಗೆ ನಡೆಯುತ್ತೆ. ನೆಕ್ಸ್ಟು ಅದೇ ದಿನ ಮಧ್ಯಾಹ್ನ ಪೇಪರ್ ಫಸ್ಟ್ 2:30ರಿಂದ 5 ಗಂಟೆಗೆ ಪರೀಕ್ಷೆ ನಡೆಯುತ್ತೆ. ಓಕೆ ಸ್ನೇಹಿತರೆ, ನಿಮ್ಮ ಪರೀಕ್ಷೆ ಯಾವುದು ಮತ್ತು ಯಾವ ದಿನಾಂಕದಲ್ಲಿ ಇದೆ ಮತ್ತು ಅದರ ಒಂದು ಸಮಯವನ್ನು ನೀಟಾಗಿ ನೀವು ನೋಡ್ಕೊಳ್ಳಿ. ಓಕೆ ಸ್ನೇಹಿತರೆ, ನಿಮ್ಮ ಪರೀಕ್ಷಾ ದಿನಾಂಕ ಯಾವಾಗಿದೆ, ಹಾಗೆ ನಿಮ್ಮ ಪರೀಕ್ಷಾ ವಿಷಯದ ಸಮಯ ಯಾವ ಸಮಯದಲ್ಲಿದೆ ಎನ್ನುವುದನ್ನು ನೀಟಾಗಿ ಪರಿಶೀಲಿಸಿಕೊಳ್ಳಿ. ಹಾಗೆ ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂದರೆ, ದೇರ್ಫೋರ್ ಆಲ್ ದ ಕ್ಯಾಂಡಿಡೇಟ್ಸ್ ಆರ್ ಹಿಯರ್ ಬೈ ಇನ್ಫಾರ್ಮ್ಡ್ ಟು ಚೆಕ್ ದ ಡೇಟ್ ಆ್ಯಂಡ್ ಶೆಡ್ಯೂಲ್ ಆಫ್ ಎಕ್ಸಾಮಿನೇಷನ್ ಪ್ರಾಪರ್ಲಿ ಆನ್ ದೇರ್ ಅಡ್ಮಿಟ್ ಕಾರ್ಡ್ ಆ್ಯಂಡ್ ಅಪಿಯರ್ ಇನ್ ದ ಎಕ್ಸಾಮಿನೇಷನ್ ಅಕಾರ್ಡಿಂಗ್ಲಿ. ಅಂದರೆ ಎಲ್ಲ ಅಭ್ಯರ್ಥಿಗಳು ತಮ್ಮ ಒಂದು ಅಡ್ಮಿಟ್ ಕಾರ್ಡ್ನಲ್ಲಿ ಉಲ್ಲೇಖಿಸಿದಂತಹ ಪರೀಕ್ಷೆಯ ಡೇಟ್ ಅಂದರೆ
ದಿನಾಂಕವನ್ನು ಮತ್ತು ಸಮಯವನ್ನು ಸರಿಯಾಗಿ ಪರಿಶೀಲಿಸಿಕೊಂಡು ಅದಕ್ಕೆ ಅನುಗುಣವಾಗಿ ಪರೀಕ್ಷೆಗೆ ಹಾಜರಾಗಬೇಕಾಗಿ ತಿಳಿಸಲಾಗಿದೆ ಅಂತ ಹೇಳಿದ್ದಾರೆ. ಆ್ಯಂಡ್ ದ ಕ್ಯಾಂಡಿಡೇಟ್ಸ್ ಆರ್ ಆಲ್ಸೋ ಅಡ್ವೈಸ್ಡ್ ಟು ರೀಚ್ ಅಟ್ ದ ಅಲೋಟೆಡ್ ಎಕ್ಸಾಮಿನೇಷನ್ ಸೆಂಟರ್ ಕ್ವೈಟ್ ಬಿಫೋರ್ ದ commencement of examination because no candidates will be allowed to enter in the examination center after start of examination. ಅಂದರೆ ಪರೀಕ್ಷೆ ಆರಂಭವಾದ ನಂತರ ಯಾವುದೇ ಅಭ್ಯರ್ಥಿಗಳಿಗೂ ಕೂಡ ಪರೀಕ್ಷಾ ಕೇಂದ್ರಕ್ಕೆ ನಾಟ್ ಅಲೋಡೆಡ್ ಅಂದರೆ ಪ್ರವೇಶ ನೀಡಲಾಗುವುದಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಸಮಯಕ್ಕಿಂತ ಮುಂಚಿತವಾಗಿಯೇ ಪರೀಕ್ಷಾ ಕೇಂದ್ರಕ್ಕೆ ನಿಗದಿತವಾದಂಥ ಸಮಯದಲ್ಲಿ ತಲುಪುವಂತೆ ಸಲಹೆಯನ್ನು ನೀಡಲಾಗಿದೆ ಅಂತ ಇಲ್ಲಿ ಹೇಳಿದ್ದಾರೆ. ನೆಕ್ಸ್ಟ್, ನೋ ರಿಕ್ವೆಸ್ಟ್ ಫಾರ್ ಚೇಂಜ್ ಆಫ್ ಎಕ್ಸಾಮಿನೇಷನ್ ಸಿಟಿ ಆ್ಯಂಡ್ ಸೆಂಟರ್ ಆ್ಯಂಡ್ ಡೇಟ್ ಆಫ್ ಎಕ್ಸಾಮಿನೇಷನ್ ವಿಲ್ ಬಿ ಎಂಟರ್ಟೈನ್ಡ್ ಅಂಡರ್ ಎನಿ ಸರ್ಕ್ಯುಮ್ಸ್ಟೆನ್ಸಸ್. ಅಂದರೆ ಪರೀಕ್ಷೆಯ ನಗರ ಅಥವಾ ಕೇಂದ್ರ ಅಥವಾ ಪರೀಕ್ಷೆಯ ದಿನಾಂಕ ಬದಲಾವಣೆಗೆ ಯಾವುದೇ ವಿನಂತಿಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಪರಿಗಣಿಸಲಾಗುವುದಿಲ್ಲ ಅಂತ ಇಲ್ಲಿ ತಿಳಿಸಿದ್ದಾರೆ. ಹಾಗಾಗಿ ಫ್ರೆಂಡ್ಸ್, ನಿಮ್ಮ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಪರೀಕ್ಷಾ ಕೇಂದ್ರ ಯಾವುದು ಮತ್ತು ನಿಮ್ಮ ಪರೀಕ್ಷೆಯ ವಿಷಯ ಯಾವ ಸಮಯದಲ್ಲಿ ಯಾವ ಅವಧಿಯಲ್ಲಿದೆ ಅಂತ ತಿಳ್ಕೊಂಡು ನೀವು ಪರೀಕ್ಷಾ ಕೇಂದ್ರಕ್ಕೆ ತೆರಳಬೇಕಾಗುತ್ತೆ. ಅಂದರೆ ಮುಂಚಿತವಾಗಿಯೇ ತೆರಳಬೇಕು. ಓಕೆ ಸ್ನೇಹಿತರೆ, CTET ಪರೀಕ್ಷೆಯು 7 ಮತ್ತು 8ನೇ ಶನಿವಾರ ಮತ್ತು ಭಾನುವಾರದಿಂದ ನಡೆಯಲಿದ್ದು, ಸೊ ಇನ್ನು ಸಾಕಷ್ಟು ಸಮಯವಿದ್ದು ನಿಮ್ಮ ಅಭ್ಯಾಸವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭ್ಯಾಸವನ್ನು ನಡೆಸಿ ಹೆಚ್ಚಿನ ಅಂಕವನ್ನು ಗಳಿಸಿ ಅಂತ ಹೇಳ್ತಾ, ಇದು ಈ ದಿನದ ಒಂದು ಪ್ರಮುಖವಾದ ಅಪ್ಡೇಟ್ ಆಗಿತ್ತು. ಇದು ನಿಮಗೆಲ್ಲರಿಗೂ ತಿಳಿಸುವಂತಹ ಒಂದು ವಿಷಯವಾಗಿತ್ತು. ಈ ಒಂದು ವಿಷಯ ನಿಮಗೆಲ್ಲ ಇಷ್ಟವಾಗಿದ್ದರೆ, ಅಂದರೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.